ಅಂದ್ರೆ ಅಲ್ಲಿ ಸ್ಟಾಪ್ ಆಗುತ್ತೆ. ಇವ್ರು ಯಾರು ರಿಪೋರ್ಟ್ ಹಾಕೋದಿಲ್ಲ ಅವ್ರ ಮೇಲೆ. ಏನ್ ಡ್ರಾಬ್ಯಾಕ್ ಅಂದ್ರೆ ಅವ್ರು ರಿಪೋರ್ಟ್ ಹಾಕೋದಿಲ್ಲ, ಅವರು ಪಾಸ್ಪೋರ್ಟ್ ಮತ್ತೆ ವಾಪಸ್ ಬರ್ತಾರೆ. ಇವತ್ತು ಟ್ರಾವೆಲರ್ ಇದರಲ್ಲಿ ಬಂದಂದ್ರೆ ವಿಸಾದಲ್ಲಿ ಬಂದಂದ್ರೆ ಈ ಇನ್ನೊಂದ್ಸಲ ಹೆಲ್ತ್ ವಿಸಾದಲ್ಲಿ ಬರ್ತಾರೆ. ಹೀಗೆ ಅನೇಕ ಕಾರಣಗಳ ಸ್ಟೂಡೆಂಟ್ ವಿಸಾದಲ್ಲಿ ಬರ್ತಾರೆ, ಬಿಸಿನೆಸ್ ವಿಸಾದಲ್ಲಿ ಬರ್ತಾರೆ. ಯಾವುದೋ ಒಂದು ನೆಪದಲ್ಲಿ ಈಗ ಸೌತ್ ಆಫ್ರಿಕಾ ಜೊತೆಗೆ ನಮ್ದು ಇಂಟರ್ನ್ಯಾಷನಲ್ ರಿಲೇಷನ್ ಚೆನ್ನಾಗಿದೆ. ಸೊ ಅಲ್ಲಿ ಯಾವ ರಿಸ್ಟ್ರಿಕ್ಷನ್ ಇಲ್ಲ ವಿಸಾ ಕೊಡಕ್ಕೆ, ಪಾಸ್ಪೋರ್ಟ್ ಕೊಡಕ್ಕೆ. ಸೊ ಅದನ್ನ ಇವರು ಮಿಸ್ಯೂಸ್ ಮಾಡ್ಕೊತಾರೆ. ಇವ್ರ ಅಪರಾಧದಿಂದ ಒಂದು ರಿಪೋರ್ಟ್ ಹೋಗ್ಬೇಕು ಅವ್ರಿಗೆ. ಈ so and so is involved in so and so crime, he is habitual offender, he is habitual offender, he should not be given any visa and passport ಅಂತ ತಿಳ್ಕೊಂಡು ನಮ್ಮವ್ರು ರಿಪೋರ್ಟ್ ಹಾಕಿದ್ರೆ ಅವ್ರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಇವ್ರು ಯಾರು ಮಕ್ಕಳು ರಿಪೋರ್ಟ್ ಹಾಕೋದಿಲ್ಲ, ಅವ್ರು ಅದು ಹಂಗೆ ಹೇಳ್ತಾ ಇರ್ತಾರೆ. ಈಗ ಈ ಮಕ್ಕಳ ರಕ್ಷಣೆ ಕಾಯ್ದೆ ಅನ್ನೋದು ಕಾಗದದ ಮೇಲೆ ಮಾತ್ರ ಸೀಮಿತ ಆಗ್ತಿದೆಯಾ ಅಂತ, ಯುವಕರ ಟಾರ್ಗೆಟ್ ಆಗ್ತಾ ಇದ್ರು ಕೂಡ ಯಾಕೆ ಎಚ್ಚೆತ್ಕೊಳ್ಳಾಗ್ತಾ ಇಲ್ಲ ಅಂತ ಏನ್ ಮಾಡ್ತಿದೆ ಈ ಕಾಯ್ದೆಗಳು? ಇಲ್ಲ ಹಾಗೆ ಹೇಳಿ